ಕೋರ್ಟ್ ಅಲ್ಲ, ಒಂದ್ಸಲಿ ಹೇಳಿ ಸಾಕು. ಸಾರಿ, ಅದು ಕೇಳಿಸ್ಕೊಂಡು ರೂಢಿ ಆಗ್ಬಿಟ್ಟಿರುತ್ತಲ್ಲ, ಫ್ಲೋ ಅಲ್ಲಿ ಬಂದ್ಬಿಡ್ತು. ಅಂದಂಗೆ ಈ ಪರದಾಡೋ ಪ್ರಕೃತಿ ಯಾಕೆ ಲಾಯರ್ ಗೆಟಪಲ್ಲಿ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇತ್ತೀಚೆಗೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಒಂಚೂರು ಬುದ್ಧಿವಾದ ಹೇಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಬಗ್ಗೆ ಗೊತ್ತಿದೆಯಲ್ಲ, ಆಡು ಮುಟ್ಟದೆ ಇರೋ ಸೊಪ್ಪಿಲ್ಲ, ಪ್ರಕೃತಿ ಮಾಡದೇ ಇರೋ ಕೆಲಸವೇ ಇಲ್ಲ. ನಮ್ಮ ಮೇಡಮ್ ನನಗೆ 3 ತಿಂಗಳಾಯ್ತು ಸಂಬಳನೇ ಕೊಟ್ಟಿಲ್ಲ. ಇದನ್ನೂ ಹೇಳ್ಬೇಕೇನೆ ನೀನು. ಈ ಸತಿ ಏನಾದರೂ ವ್ಯೂಸ್ ಬಂದು ಒಳ್ಳೆ ಕ್ಲೈಂಟ್ಸ್ ಬಂದರೆ ಸಂಬಳ ಕೊಡ್ತೀನಿ. ಬಂದವ್ರನ್ನೆಲ್ಲ ನೀವು ಒಂದು ಮಾಡಿ ಕಳಿಸ್ತಿದ್ರೆ ಫೀಸ್ ಯಾರು ಕೊಡ್ತಾರೆ, ಸಂಬಳ ಹೆಂಗೆ ಕೊಡ್ತೀರಾ? ಮತ್ತಿನೇನು, ಬರೋರೆಲ್ಲ ನನ್ನ ಗಂಡ ಗೊರಕೆ ಹೊಡಿತಾನೆ, ನನ್ನ ಗಂಡಂಗೆ ಕಾಫಿ ಇಷ್ಟ, ನನಗೆ ಟೀ ಇಷ್ಟ, ನನಗೆ ಆ ಹೀರೋಯಿನ್ ಇಷ್ಟ, ನನಗೆ ಈ ಹೀರೋಯಿನ್ ಇಷ್ಟ ಅಂತ ಸಿಲ್ಲಿ ರೀಸನ್ ಕೊಟ್ಬಿಟ್ರು ಡಿವೋರ್ಸ್ ಮಾಡ್ಕೊತಾ ಇದ್ರೆ ಮನೆ ಸಂಸಾರ ಅನ್ನೋದಕ್ಕೆ ಬೆಲೆ ಎಲ್ಲಿರುತ್ತೆ ಮೈ ಲಾರ್ಡ್? ಹಂಗಂದ್ಬಿಟ್ಟು ಬಂದವ್ರನ್ನೆಲ್ಲ ನೀವು ಕಾಂಪ್ರಮೈಸ್ ಮಾಡಿ ಕಳಿಸ್ತಾ ಇದ್ರೆ ನೀವು ಡಿವೋರ್ಸ್ ಲಾಯರ್ ಅನ್ನೋದ್ರಲ್ಲಿ ಏನಾಗ್ತಾ ಇರುತ್ತೆ ಮೈ ಲಾರ್ಡ್? ಅದು ಕರೆಕ್ಟೇ ಅಲ್ವಾ ಮೇಡಮ್? ನಾವು ಒಂದು ಕೆಲಸ ಮಾಡೋಣ, ಇದನ್ನೆಲ್ಲ ನೀವು ಮಾರ್ಬಿಟ್ಟು ಒಂದು ಮ್ಯಾಟ್ರಿಮನಿ ಓಪನ್ ಮಾಡಿ, ನನಗೆ ಸಂಬಳ ಆದ್ರೂ ಸಿಗುತ್ತೆ. ಮೊದಲು ನಿನಗೆ ಡಿವೋರ್ಸ್ ಕೊಡಿಸ್ಬೇಕು ಕಣೆ. ನಂಗಿನ್ನೂ ಮದುವೆನೇ ಆಗಿಲ್ಲ. ಅದೇನೋ ಹೇಳ್ದಲ್ಲ ಮ್ಯಾಟ್ರಿಮನಿ ಓಪನ್ ಮಾಡೋಣ ಅಂತ. ಓಪನ್ ಮಾಡಿ ನಿನ್ನ ಮ್ಯಾಟ್ರನ್ನೇ ಮುಗಿಸ್ಬಿಟ್ಟು ನಿನಗೆ ಡಿವೋರ್ಸ್ ಕೊಡಿಸ್ಬಿಡ್ತೀನಿ. ಮೇಡಮ್ ಮೇಡಮು ಇಲ್ಲ ಏನಿಲ್ಲ, ಹೋಗಿ ಕ್ಲೈಂಟ್ ಹುಡ್ಕೋಬಾ. ಅಪ್ಪ ದೇವ್ರೆ, ಇವಳಿಗೆ ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಮಾನ ಮರ್ಯಾದಿನೆಲ್ಲ ಊರಲ್ಲಿ ಹರಾಜ್ ಹಾಕ್ಬಿಡ್ತಾಳೆ. ಇವಳು ಸಂಬಳ ಕೊಟ್ಟು ಬಾಯಿ ಮುಚ್ಚಕ್ಕಾದ್ರೂ ನನಗೊಂದು ಕ್ಲೈಂಟ್ ಹುಡುಕೊಡಪ್ಪ. ಜಾಯಿನ್ ಆಗ್ತಾರಾ? ಆದ್ರಾ ಆಲ್ಮೋಸ್ಟ್ ಆಗ್ತಿದ್ದಾರೆ ಅನ್ಸುತ್ತೆ. ಸ್ಟಾರ್ಟ್ ಮಾಡೋಣ ಅಲ್ವಾ? ಹಾಯ್ ಗಾಯ್ಸ್, ನಾವಿವತ್ತು ನಿಮ್ಗೊಂದು ಸರ್ಪ್ರೈಸ್ ಕೊಡೋಕ್ಕೆ ಲೈವ್ ಬಂದಿದ್ದೀವಿ. ಈ ವಿಷಯ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ, ಎಕ್ಸೈಟ್ ಆಗ್ತೀರಾ. ಅಷ್ಟೇ ಯಾಕೆ, ಕಳೆದು ಹೋಗ್ತೀರಾ. ಏನು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಅದೇನಪ್ಪ ಅಂದ್ರೆ ನಾವಿಬ್ರು ಡಿವೋರ್ಸ್ ತಗೋತಾ ಇದೀವಿ. ಎಸ್, ಪವರ್ಫುಲ್ ಕಪಲ್ ಟೇಕ್ಸ್ ಪವರ್ಫುಲ್ ಪವರ್ಫುಲ್ ಡಿವೋರ್ಸ್. ಇದು ವಿಷಯ ಅಲ್ರಿ. ಟಿವಿ ಪ್ರಮೋಷನ್ ನೋಡಿದ್ದೀನಿ, ಪ್ರಾಡಕ್ಟ್ ಪ್ರಮೋಷನ್ ನೋಡಿದ್ದೀನಿ, ಮದುವೆ ಪ್ರಮೋಷನ್ ನೋಡಿದ್ದೀನಿ. ಇದ್ಯಾವುದೋ ಇದು ನಿಮ್ಮಿಬ್ರದ್ದು ಕಿತ್ತೋಗಿರೋ ಡಿವೋರ್ಸ್ ಪ್ರಮೋಷನ್? ಮೇಡಮ್, ಅದೆಲ್ಲ ಒಂದು ಎಮೋಷನ್ನು. ನಿಮಗೆ ಗೊತ್ತಾಗಲ್ಲ ಬಿಡಿ ಮೇಡಮ್, ನೀವು ಬೇರೆ ಜನರೇಷನ್. ಯು ಕಾಲಿಂಗ್ ಮೀ ಸೀನಿಯರ್ ಸಿಟಿಸನ್? ಡಿವೋರ್ಸ್ ಸೆನ್ಸೇಷನ್. ಅದೇನಾದ್ರೂ ಹಾಳಾಗಿ ಹೋಗ್ಲಿ, ನೀವು ಊರಿಗೆ ಡಿವೋರ್ಸ್ ಕೊಟ್ಟು ತಗೊಳ್ಳಿ ಕಮಿಷನ್. ತೆಗೆದು ಬಿಟ್ಟ ಅಂದ್ರೆ ನಿಮ್ಮೆಲ್ರಿಗೂ ಆಗತ್ತೆ ಇವಾಗ ಲೂಸ್ ಮೋಷನ್. ಈ ಕಂತೆ ಪುರಾಣ ಎಲ್ಲ ಬಿಟ್ಬಿಟ್ಟು ಡಿವೋರ್ಸಿಗೆ ಕಾರಣ ಏನು ಅಂತ ಹೇಳ್ರಿ. ಮೇಡಮ್, ಟ್ರೆಂಡಿಗೋಸ್ಕರ. ಮೇಡಮ್, ಯಾರು ಮೇಡಮ್ ಇವೆಲ್ಲ? ಬೇರೆ ಬಾಯ್ ಫ್ರೆಂಡ್ಗೋಸ್ಕರ ಗರ್ಲ್ ಫ್ರೆಂಡ್ಗೋಸ್ಕರ ಡಿವೋರ್ಸ್ ತಗೊಂಡಿರೋದನ್ನ ಕೇಳಿದೀವಿ, ನೋಡಿದೀವಿ, ಕೊಟ್ಟು ಇದೀವಿ. ಇವ್ರು ನೋಡಿದ್ರೆ ಟ್ರೆಂಡಿಂಗೋಸ್ಕರ ಅಂತಿದ್ದಾರೆ. ಅದೇ ಮೇಡಮ್, ಹಾಲಿವುಡ್ ಅಲ್ಲಿ ಇಬ್ರು, ಬಾಲಿವುಡ್ ಅಲ್ಲಿ ಇಬ್ರು, ಅಷ್ಟೇ ಯಾಕೆ ಮೇಡಮ್, ನಮ್ ಸ್ಯಾಂಡಲ್ವುಡ್ ಅಲ್ಲಿ ರೀಸೆಂಟ್ ಆಗಿ ಇಬ್ರು ಡಿವೋರ್ಸ್ ಆಗ್ಲಿಲ್ವಾ? ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅನ್ಕೊಂಡ್ರಿ? ಡಿವೋರ್ಸ್ ನ ಟ್ರೆಂಡ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಹೇಳಿ ಕೇಳಿ ನಾವು ಬೇರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸು. ನಾವು ಈ ಡ್ಯಾನ್ಸ್ ಟ್ರೆಂಡು, ಸಾಂಗ್ ಟ್ರೆಂಡು, ರನ್ನಿಂಗ್ ಟ್ರೆಂಡು ಯಾವುದನ್ನೂ ಬಿಟ್ಟಿಲ್ಲ. ಇನ್ನು ಈ ಟ್ರೆಂಡ್ನ ಬಿಡ್ತೀವಾ? ಇವತ್ತೇ ಡಿವೋರ್ಸ್ ತಗೋತೀವಿ, ನಾಳೆನೇ ಟ್ರೆಂಡ್ ಆಗ್ತೀವಿ. ಟ್ರೆಂಡ್ ಆಗ್ತಿದ್ದಂಗೆ ನನಗೆ 2M ಫಾಲೋವರ್ಸು, ಇವನ್ಗೆ 1M ಫಾಲೋವರ್ಸು. ದಟ್ಸ್ ದ ಪವರ್ ಆಫ್ ಡಿವೋರ್ಸ್ ಮೇಡಮ್. ವೆರಿ ನೈಸ್. ಅಂಬಾರಿ ಮೇಡಮ್, ಕನಕಾಂಬರಿ ಯಾವುದೋ ಒಂದು. ನಾನು ಯಾರನ್ನಾದ್ರೂ ಟ್ರೆಂಡಿಂಗಲ್ಲಿರೋರನ್ನ ಕೊಲೆ ಮಾಡಿ ಟ್ರೆಂಡ್ ಆಗ್ಬೇಕಲ್ಲ. ಮೇಡಮ್, ಇದೊಂದೇ ಬಾಕಿ ಇರೋದು. ಮಾಡಿ ಮೇಡಮ್, ಅದು ಮಾಡಿ. 2 ಮಿಲಿಯನ್ 1 ಮಿಲಿಯನ್? ಲೇಡೀಸ್ ಫಸ್ಟ್, ಆಲ್ವೇಸ್. ಲೇಡೀಸ್ ಫಸ್ಟ್. ಥ್ಯಾಂಕ್ ಯು ಮೇಡಮ್. ಅಯ್ಯ ನನ್ನ ಮಕ್ಕಳ, ಟ್ರೆಂಡ್ ಅಂತೆ, ಟ್ರೆಂಡು. ಪ್ರೇಮ ದಿನಕ್ಕೆ ಚೆಂಡು. ಹಂಗಂದ್ರೆ ಏನ್ ಮೇಡಮ್? ಅದನ್ನ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡು. ಇವ್ರನ್ನ ನೋಡಿದ್ರೆ ಒಳ್ಳೆ ಸಾಫ್ಟ್ವೇರ್ ಮಿಕ್ಕಾಗಳ ಥರ ಕಾಣಿಸ್ತಾ ಇದ್ದಾರೆ. ಸರಿಯಾಗಿ ತಲೆ ಸೌರಿ ದುಡ್ಡು ಟಿಕ್ಕಿಸ್ಬೇಕು. ಮೇಡಮ್, ಪೀಕ್ಸ್ ಇರೋ ದುಡ್ಡಲ್ಲಿ ನನಗೆ ಸ್ಯಾಲ್ರಿ ಕೊಟ್ಬಿಡ್ತೀರಾ? ಮೈಂಡ್ ವಾಯ್ಸಲ್ಲೂ ಬಂದು ಸಂಬಳ ಕೇಳ್ತೀಯಲ್ಲೇ. ಏನು ಕೇಸು? ಕೊಲೆ ಕೇಸು. ಕಾಲ್ ಮೇಲೆ ಕಾಲು ಹಾಕಿರೋದನ್ನ ತೆಗಿಲಿಲ್ಲ ಅಂದರೆ ಕೊಲೆಯಾಗಿ ಹೋಗ್ತೀಯ. ಲಾಯರ್ ನೀನಾ ನಾನಾ ನಂಬಿಕೊಂಡಿರೋ ಕೇಳ್ತೀನಿ. ಅಲ್ಲ, ಲಂಚ್ ಟೈಮಿಗೆ ಬನ್ನಿ ಅಂತ ಬೋರ್ಡ್ ಹಾಕಿದ್ರು
ಆಫೀಸ್ನೆಲ್ಲ ಬಿಟ್ಬಿಟ್ಟು ಅರ್ಜೆಂಟಾಗಿ ಮನೆಗೆ ಹುಡುಕೊಂಡ್ ಬಂದಿದ್ದೀರಲ್ಲ ಅಂತ ಪ್ರಾಬ್ಲಮ್ ಏನಿತ್ತು? ಮೇಡಮ್ ನನಗೊಂದು ಡಿವೋರ್ಸು ಹಾಗೆ ನಿಮ್ಮ ಬಿಲ್ ಹೇಳ್ಬಿಡಿ. ಲೈ ನೀನೇನು ಪಾನಿಪುರಿ ಅಂಗಡಿಗೆ ಬಂದಿದ್ಯಾ? ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಅಂದಂಗೆ ಕೇಳ್ತಾ ಇದೆಯಲ್ಲ. ಇದೇ ಮೇಡಮ್, ಇದೇ ಪ್ರಾಬ್ಲಮ್. ಯಾರ ಹತ್ರ ಏನ್ ಕೇಳಬೇಕು, ಹೇಗೆ ಮಾತಾಡಬೇಕು ಒಂದು ಗೊತ್ತಿಲ್ಲ. ನಾನು ಡಿವೋರ್ಸ್ ಕೊಡಕ್ಕೆ ಇದು ಒಂದು ರೀಸನ್. ನೀನೇನು ಕಡಿಮೆನಾ? ಸುಮ್ಮನೆ ನನ್ನ ವಿಷಯಕ್ಕೆ ಬರಬೇಡ. ಸುಮ್ಮನೆ ಕೂತ್ಕೊಂಡ್ಬಿಡು. ಸುಮ್ಮನೆ ಕೂತಿದ್ದೀನಿ ತಾನೆ. ಏನ್ ಅನ್ಕೊಂಡಿದ್ದೆ ನಿನ್ನ? ನೀನು ನೋಡಿ ಮೇಡಮ್ ಹೆಂಗ್ ಜಗಳ ಆಡ್ತಿದ್ದೆ ನೋಡಿ ಮೇಡಮ್. ನೀನೇನು ಅನ್ಕೊಂಡಿದ್ಯಾ? ಊರಲ್ಲಿರೋ ಎಲ್ಲ ಜಂಬ ಕೊಬ್ಬು ಎಲ್ಲ ಅಹಂಕಾರ ಅವಳಿಗೆ ಇದೆ. ಕರೆಕ್ಟ್ ಮೇಡಮ್. ಈ ನನ್ನ ಮಗ ಪೆದ್ಗುಂಡು ನನ್ನ ಮಗ ಯಾವುದು ಒಂದು ಸೆನ್ಸೇ ಇಲ್ಲ. ಯಾವ್ದಾದ್ರು ಹೋಟೆಲ್ಗೆ ಹೋದ್ರೆ ಸ್ಪೂನಲ್ಲಿ ತಿನ್ನೋದ್ರ ಬದಲು ಕೈಯಲ್ಲಿ ತಿಂತಾನೆ. ಎಕ್ಸಾಕ್ಟ್ಲಿ ಮೇಡಮ್. ಜಿಪ್ಪುಣ್ ನನ್ನ ಮಗ. ಕರೆಕ್ಟ್ ಮೇಡಮ್. ದುಡ್ಡೇ ಖರ್ಚು ಮಾಡಲ್ಲ. ಎಲ್ಲದಕ್ಕೂ 50-50 ಅಂತಾನೆ. ಕರೆಕ್ಟ್ ಮೇಡಮ್. ನಿಮ್ಮಪ್ಪ ನಿಮ್ಮಮ್ಮನ ಮೊದಲು ಮನೆಯಿಂದ ಎತ್ತಂಗಡಿ ಮಾಡಿಸು ಅಂತ ಅಂತಾಳೆ. ನಿಜ ಮೇಡಮ್, ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ತರ ಹುಚ್ಚನಾಯಿ ತರ ಕಿತ್ತಾಡೋರ್ನ ದಿನಕ್ಕೆ 100 ಜನ ನೋಡ್ತೀನಿ ನಾನು. ಈ ಹಂದಿ ನಾಯಿ ತರ ಜಗಳ ಆಡೋದು ಬಿಟ್ಬಿಟ್ಟು ಡಿವೋರ್ಸ್ ತಗೊಳ್ಳೋದಕ್ಕೆ ಆಕ್ಚುಯಲ್ ರೀಸನ್ ಏನು ಅಂತ ಹೇಳಿ. ಮೇಡಮ್ ಮದುವೆ ಆಗಿ 2 ವರ್ಷ ಆಯ್ತು ಮೇಡಮ್. ಮಕ್ಕಳಾಗಿಲ್ವಾ? ಅದಲ್ಲ ಮೇಡಮ್, ಮದುವೆ ಆಗಿ 2 ವರ್ಷ ಆದ್ರೂ ಇವ್ರು ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನನ್ಗೆ ಏನ್ ಇಷ್ಟ ಇಲ್ಲ ಒಂದು ಗೊತ್ತಿಲ್ಲ. ಅಲ್ಲ ಮೇಡಮ್, ಅರ್ಥ ಮಾಡ್ಕೊಳಕ್ಕೆ ಇವಳೇನು ಕಂಪ್ಯೂಟರ್ ಪ್ರೋಗ್ರಾಮ? ಇಷ್ಟೆಲ್ಲ ಮಾತಾಡ್ತಾಳಲ್ಲ ಮೇಡಮ್, ಇವಳಿಗೆ ನನಗೇನು ಇಷ್ಟ ಅಂತ ಕೇಳಿ ಮೇಡಮ್. ಏನ್ ಇಷ್ಟ ಅಂತ ಬಾಯ್ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಯಾವಾಗ್ಲೂ ಕಡುಬು ಸಿಕ್ಕಾಕೊಂಡಿರೋ ತರ ಸೈಲೆಂಟ್ ಆಗಿದ್ರೆ ನನಗೆ ಇಂಪಾರ್ಟೆನ್ಸೇ ಕೊಡಲ್ಲ. ನೋಡಿದ್ರ ಮೇಡಮ್ ಹೆಂಗ್ ಮಾತಾಡ್ತಾಳೆ ಅಂತ? ಅಲ್ಲ ಇವಳು ಇಂಪಾರ್ಟೆಂಟ್ ಆಗಿರ್ಲಿಲ್ಲ ಅಂದ್ರೆ ನಮ್ಮ ಫಸ್ಟ್ ನೈಟ್ ದಿನ ರಾತ್ರಿ 11 ಗಂಟೆಗೆ ನಾನು ಆಫೀಸ್ ಕಾಲ್ ಅಟೆಂಡ್ ಮಾಡಕ್ಕೆ ಹೊರಗಡೆ ಹೋಗ್ತಿದ್ನಾ? ಯಾಕೆಂದ್ರೆ ಇವಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಏನ್ ಮಾಡೋದು ಮೇಡಮ್, ಇಡೀ ರಾತ್ರಿ ನಾನು ಆಚೆನೆ ಚಳಿಲಿದ್ದೆ ಮೇಡಮ್. ಇಂಪಾರ್ಟೆನ್ಸ್ ಕೇಳಿ ಮೇಡಮ್, ನಾನು ಒಳಗಡೆ ಬಂದ ಅಂತ. ಅಯ್ಯೋ ಚಳಿ ತಾಳೇನು ಸಾಂಗ್ ಆಡೋ ಟೈಮಲ್ಲಿ ಚಳಿಲಿ ಮೀಟಿಂಗ್ ಅಟೆಂಡ್ ಮಾಡೋನೆ. ಇವನ್ ಸಾಫ್ಟ್ವೇರ್ ಬಾಳಿ ಬೆಂಕಿ ಯಾಕ. ನೋಡಿದ್ರ ಮೇಡಮ್, ಯಾವಾಗ್ಲೂ ಕೆಲಸ ಅಂತ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಬೆಳಿಗ್ಗೆ ಹೋದ್ರೆ ನೈಟ್ ಬರ್ತಾರೆ. ಅನ್ಸಲ್ಲ. ಇವಳೇನ್ ಕಡಿಮೆ ಅಲ್ಲ ಮೇಡಮ್, ರಾತ್ರಿ ಹೋದ್ರೆ ಬೆಳಗ್ಗೆ ಬರ್ತಾಳೆ. ರಾತ್ರಿ ಎಲ್ಲ ಎಲ್ಲೇ ಹೋಗಿರ್ತೀಯ? ಆಫೀಸ್ಗೆ ಮೇಡಮ್. ಮದುವೆ ಮುಂಚೆನೆ ಹೇಳಿದೆ ತಾನೆ ನೈಟ್ ಶಿಫ್ಟ್ ಅಂತ. ನೈಟ್ ಶಿಫ್ಟ್ ಮಾಡ್ಕೊಂಡೇ ಇರು ನೀನು. ನೀನು ಅಷ್ಟೇ ಕೆಲಸ ಅಂತ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರಪ್ಪ. ಸುಮ್ಮನೆ ಕೂತ್ಕೊಂಡ್ಬಿಡು. ನೀನು ಅಷ್ಟೇ ಸುಮ್ಮನೆ ಕೂತ್ಕೊಂಡ್ಬಿಡು. ಇವಾಗೇನು ಡಿವೋರ್ಸ್ ತಾನೇ ಬೇಕಾಗಿರೋದು, ಕೊಡಿಸ್ತೀನಿ. ಬಟ್ ಆನ್ ಒನ್ ಕಂಡೀಷನ್, ನೀನು ನಿನ್ನ ಕೆಲಸ ಬಿಡಬೇಕು. ಇಬ್ರು 2 ತಿಂಗಳು ಒಂದೇ ಮನೆಯಲ್ಲಿ ಇರಬೇಕು. 2 ತಿಂಗಳಾದ್ಮೇಲೂ ಅದೇನೋ ಅಂದ್ರಲ್ಲ ಅಂಡರ್ಸ್ಟ್ಯಾಂಡಿಂಗು ಅಂತ, ಅದಿಬ್ರಿಗೂ ಬಂದಿಲ್ಲ ಅಂದರೆ ನಾನೇ ಫ್ರೀಯಾಗಿ ಡಿವೋರ್ಸ್ ಕೊಡಿಸ್ತೀನಿ. ಅಷ್ಟೇ ತಾನೇ ಮೇಡಮ್. 2 ವರ್ಷ ಈ ಮುಖಿ ಚಿತ್ರ ನೋಡಿದವಳಿಗೆ 2 ತಿಂಗಳೇನು ಕಷ್ಟ ಆಗಲ್ಲ. ಇರ್ತೀನಿ. ಹೋಗು. ಇಂಥ ಆಫರ್ನ ಯಾರಾದ್ರೂ ಬೇಡ ಅಂತಾರೆ ಮೇಡಮ್? ಸರಿ, ಅವಳು ಹೇಳ್ದಂಗೆ ನೀನು ಜಿಪ್ಪುಣನೆ ಹೋಗಿ ಬರಪ್ಪ. ಇವಳು ಡಿವೋರ್ಸ್ ಇಸ್ಕೊಳ್ಳೋ ಬರೋದಲ್ಲಿ ಪ್ಯಾಂಟ್ ಹಾಕೊಳ್ಳೋದಲ್ಲಿ ಹಂಗೆ ಬಂದ್ಬಿಟ್ಟವಳೆ. ಮೇಡಮ್ ಅವ್ರಿಗೆ 2 ತಿಂಗಳಾದ್ಮೇಲೆ ಬರೋಕೆ ಹೇಳಿದ್ದೀರಾ? ನೋಡೆ, ಅವರಿಬ್ರು ಮದುವೆ ಆಗಿ 2 ವರ್ಷ ಆಗಿದೆ. 2 ವರ್ಷದಿಂದ ಅವನು ಡೇ ಶಿಫ್ಟು, ಅವಳು ನೈಟ್ ಶಿಫ್ಟು. ಇಬ್ಬರು ಜೊತೆನಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ಲ್ಯಾಪ್ಟಾಪ್ ಜೊತೆ ಕಳೆದಿದ್ದೇ ಆಗೋಗ್ಬಿಟ್ಟಿದೆ. ಅದಕ್ಕೆ ಈ 2 ತಿಂಗಳು ಜೊತೆನಲ್ಲೇ ಇದ್ರೆ ಆಟೋಮೆಟಿಕ್ಕಾಗಿ ಲವ್ ಆಗುತ್ತೆ. ಲವ್ ಆದರೆ ಲವ್ ಗುರುತಾಗಿ ಒಂದು ಮಗುನೂ ಆಗುತ್ತೆ. ಮಗು ಆದರೆ ಇಬ್ರು ಚೆನ್ನಾಗಿರ್ತಾರೆ. ಮೇಡಮ್ ನನಗೆ ಒಂದು ಅರ್ಥ ಆಯ್ತು. ಏನು? ನಂಗೆ ಈ ತಿಂಗಳು ಸಂಬಳ ಇಲ್ಲ. ಬೇಜಾರು ಮಾಡ್ಕೋಬೇಡ ಅಂಬಾರಿ. ನಿಮ್ಮಪ್ಪ ನಿಮ್ಮಮ್ಮಂಗೆ ಡೈವರ್ಸ್ ಕೊಡ್ಸಾದ್ರು ನೀನು ಸಂಬಳ ಕ್ಲಿಯರ್ ಮಾಡ್ತೀನಿ. ನನಗೆ ಡೈವರ್ಸ್ ಕೊಡ್ಸಿ ಮೇಡಮ್, ನನ್ನ ಕಾಪಾಡಿ. ಅದೇನು ವಿಚಾರ ಅಂತ ನಿಧಾನಕ್ಕೆ ಬಿಡಿಸಿ ಹೇಳಿ. ಮೇಡಮ್ ಒಂಚೂರು ಇಲ್ಲಿ ನೋಡಿ. ಆದ್ರೆ ಈ ಆರ್ಟಿಕಲ್ ಓದಿ ಮೇಡಮ್. ಏನೋ ಇದು ಮಲಯಾಳಮಲ್ಲಿದೆ. ಮಲಯಾಳಂ ಕಣ್ಣುಗಳು ಕಡಿಚೋ ಮುಚ್ಕೊಂಡು ಕನ್ನಡದಲ್ಲಿ ಹೇಳಿಲ್ಲ ಅಂದ್ರೆ ಕತ್ತಿ ಚಾಂಚು. ಅಂದಂಗೆ ಯಾವ ಕಾರಣಕ್ಕೆ ಡಿವೋರ್ಸ್ ಆಗ್ತಾ ಇರೋದು? ಅದೆಲ್ಲ ನಿಮ್ಗೆ ಹಾಕ್ಬೇಕು. ನೀವು ಡಿವೋರ್ಸ್ ತಾನೆ, ಸುಮ್ಮನೆ ಪೇಪರ್ ಕೊಡಿ, ಸೈನ್ ಮಾಡ್ಕೊಡ್ತೀವಿ. ಅದೇನು ಸೆಟಲ್ಮೆಂಟ್ ಬೇಕೋ ಮಾಡ್ತೀನಿ. ಸೆಟಲ್ಮೆಂಟ್ ಅಲ್ಲಲ್ಲ, ಇಲ್ಲಿ ಮಕ್ಳ ಟ್ರೆಂಡ್ ಅಂತೆ, ಟ್ರೆಂಡು ಹೋಗಲೇ ಚಂದು ಕರೆಕ್ಟ್ ಆಗಿದೆಯಾ ಲುಕ್ಕು? ಅರ್ಥ ಮಾಡ್ಕೊಳ್ಳಲ್ಲ. ಒನ್ ಮೋರ್. ಈ ಮಹಾಬನುಭಾವನಪ್ಪ ಏನು ಇದು ಕ್ರಿಮಿನಲ್ ಅಲ್ಲ, ಫ್ರೆಂಡ್ ಬ್ರಾಂಚ್ ಆಫೀಸರ್ಸ್ ಬಿಕಮ್ ಯಾನ್ ಅಂತ. ಬೆಂಗಳೂರಲ್ಲಿ ಕ್ರಿಮಿನಲ್ಸ್ ನಿಮ್ಮಂತ ಒಂದಿನ ಒನ್ ಮಾರ್ ನೋಡಿದ್ರ ಬೇಡ. ಏನೋ ಯಾಕೆ? ಸಾರಿ, ನಿಮ್ಗೆಲ್ಲ ಹೋಗ್ಬೇಕಿತ್ತು.
ಹೌದು. ಏ ಗಾಡಿ ಸರಿಯಾಗಿ ರಿಪೇರಿ ಮಾಡಕ್ ಬರಲ್ಲ ಅಂದ್ಮೇಲೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಪಾತ್ರೆ ಆದ್ರೂ ತೊಳಿರಿ. ಯಾವನಿಗೆ ಹೇಳ್ತಾ ಇದೆಯಾ ಗಾಡಿ ರಿಪೇರಿ ಮಾಡಕ್ ಬರಲ್ಲ ಅಂತ? ಈ ಪ್ರಕೃತಿ ಸುಮ್ನೆ ಮುಟ್ಟಿದ್ರೆ ಸಾಕು, ಸೀದಾಗಿರೋ ಇಂಜಿನ್ ಕೂಡ 150 ಸ್ಪೀಡಲ್ಲಿ ಓಡ್ತಾ ಇರುತ್ತೆ. ಅಂತದ್ರಲ್ಲಿ ನನ್ಗೆ ರಿಪೇರಿ ಮಾಡಕ್ ಬರಲ್ಲ ಅಂತ ಹೇಳ್ತೀಯಾ? ಯಾವಳೆ ನೀನು? ನಾನ್ ಗೊತ್ತಿಲ್ವಾ? ಏಂಜಲ್ ಪ್ರಿಯಾ, ಬೇಕಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡು. ಏನೋ ಏನ್ಸು ಪ್ರಿಯಾನಾ?